ಚೆನ್ನಾಗಿರ್ಬೇಕು, ಗ್ಲೋ ಇರಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತೆಲ್ಲ ಅಂದ್ಕೊಳ್ತೀವಿ. ಆದ್ರೆ ಯಾಕೆ ನಾವು ಆ ಚರ್ಮದ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೋಡಿ. ಪ್ರತಿಯೊಬ್ಬರಿಗೂ ತಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಗ್ಲೋ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಸ್ಕಿನ್ ಮೇಂಟೈನ್ ಮಾಡೋಕೆ ತುಂಬಾ ಟೈಮ್ ಬೇಕು, ಎಕ್ಸ್ಟ್ರಾ ಕೇರ್ ಬೇಕು ಅನ್ನೋರು ಕೆಲವರು. ಆದ್ರೆ ನಿಜ ಏನು ಅಂದ್ರೆ, ನಿಮ್ಮ ತ್ವಚೆ ಹೊಳಿಬೇಕು, ಸಖತ್ ಹೆಲ್ತಿ ಆಗಿರ್ಬೇಕು ಅಂದ್ರೆ ನೀವು ಈ ಸಿಂಪಲ್ ಬ್ಯೂಟಿ ಸೂತ್ರ ಫಾಲೋ ಮಾಡಿದ್ರೆ ಸಾಕು. ಸ್ಕಿನ್ ಕ್ಲೆನ್ಸರ್. ಮುಖದಲ್ಲಿನ ಕೊಳೆ ಮತ್ತು ಧೂಳನ್ನ ತೊಲಗಿಸಿ ಚರ್ಮವನ್ನ ಶುದ್ಧಗೊಳಿಸುವ ವಿಧಾನವನ್ನ ಕ್ಲೆನ್ಸಿಂಗ್ ಅಂತಾರೆ. ಕ್ಲೆನ್ಸಿಂಗ್ ಮಸಾಜಿನಿಂದ ಮುಖದಲ್ಲಿನ ನಿರ್ಜೀವ ಕಣ, ಬ್ಲಾಕ್ ಹೆಡ್ ಮತ್ತು ಮೊಡವೆ ಬೇಗನೆ ತೊಲಗಿ ತ್ವಚೆ ಶುದ್ಧವಾಗುತ್ತೆ. ಆದ್ರಿಂದ ಕ್ಲೆನ್ಸಿಂಗ್ ಮಸಾಜ್ಗೆಂದೇ ಇರುವ ಪ್ರತ್ಯೇಕ ವಿಧಾನವನ್ನ ಅನುಸರಿಸಿದ್ರೆ ಒಳ್ಳೆಯ ಫಲಿತಾಂಶವನ್ನ ಹೊಂದಬಹುದು. ಸ್ಕಿನ್ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು? ದರ್ ಆರ್ 5 ಸ್ಟೆಪ್ಸ್. 5 ಸ್ಟೆಪ್ನ ನಾವು ದಿನ ಫಾಲೋ ಮಾಡಿದ್ರೆ ನಮ್ಮ ಸ್ಕಿನ್ನು ಇನ್ನೂ ಯಂಗ್ ಆಗಿ ಸ್ಫೂರ್ತಿಯಾಗಿ ಇರುತ್ತೆ. ಬಹಳ ವರ್ಷಗಳ ಕಾಲ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ಒಂದು, ಕ್ಲೀನಿಂಗ್ ಯೋರ್ ಸ್ಕಿನ್, ಕ್ಲೆನ್ಸಿಂಗ್ ಅಂತಾರೆ. ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾವು ಸೋಪ್ ಉಪಯೋಗಿಸಬಹುದಾ? ಸೋಪ್ ಅನ್ನೋದು ನಾವು ಬಟ್ಟೆಗಳಿಗೂ ಉಪಯೋಗಿಸ್ತೀವಿ. ಸೊ ಫೈಂಡ್ ಅ ಗುಡ್ ಕ್ಲೆನ್ಸರ್ ಆರ್ ಅ ಫೇಸ್ ವಾಶ್. ಸ್ಕಿನ್ ಟೋನಿಂಗ್. ಒಬ್ಬೊಬ್ಬರ ತ್ವಚೆ ಒಂದೊಂದು ರೀತಿ ಇರುತ್ತೆ. ಕೆಲವರದ್ದು ಆಯಿಲಿ ಸ್ಕಿನ್ ಆದ್ರೆ ಇನ್ನು ಕೆಲವರದ್ದು ಒಣ ತ್ವಚೆ, ಮತ್ತೆ ಕೆಲವರದ್ದು ನಾರ್ಮಲ್ ತ್ವಚೆ. ಹಾಗಾಗಿ ನಿಮ್ಮ ತ್ವಚೆಯ ಎಣ್ಣೆ ಅಂಶವನ್ನ ಕಡಿಮೆ ಮಾಡಲು ಹಾಗೂ ರಕ್ತ ಸಂಚಾರ ಸರಾಗಗೊಳಿಸಲು ಟೋನಿಂಗ್ ಅವಶ್ಯಕ. ಫೇಸ್ ವಾಶ್ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಅಲ್ಲಿ ಪೋರ್ಸ್ ಇರುತ್ತೆ. ಆ ಪೋರ್ಸ್ ಎಲ್ಲ ಪೂರ್ತಿ ಓಪನ್ ಆಗೋಗುತ್ತೆ. ಪೋರ್ಸ್ನ ಮತ್ತೆ ನಾವು ಕ್ಲೋಸ್ ಮಾಡಬೇಕು. ಆ ಪೋರ್ಸ್ ಕ್ಲೋಸ್ ಮಾಡೋಕ್ಕೆ ನಾವು ಟೋನರ್ ಯೂಸ್ ಮಾಡ್ತೀವಿ. ಸೊ ಟೋನರ್ ಬೇರೆಯಾಗಿ ಟೋನರ್ ನಾವು ತಗೊಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಐಸ್ ಕ್ಯೂಬ್ಸ್ನ ಒಂದೆರಡು ನಿಮಿಷಗಳ ಕಾಲ ಅಥವಾ ಫ್ಯೂ ಸೆಕೆಂಡ್ಸ್ ಕೂಡ ಸಾಕು. ಇಫ್ ಯುವರ್ ಇನ್ ಅ ಹರಿ, ಜಸ್ಟ್ ರಬ್ ಮಾಡಿಬಿಟ್ರೆ ಆಟೋಮ್ಯಾಟಿಕಲಿ ಪೋರ್ಸ್ ಕ್ಲೋಸ್ ಆಗುತ್ತೆ. ಸ್ಕಿನ್ ಟ್ರೀಟ್ಮೆಂಟ್. ಪ್ರತಿಯೊಬ್ಬರಿಗೂ ಸ್ಕಿನ್ ಪ್ರಾಬ್ಲಮ್ ಮಾಮೂಲಿ. ಒಂದೊಂದು ಸೀಸನ್ ನಲ್ಲಿ ಒಂದಿಲ್ಲ ಅಂದ್ರೆ ಒಂದ್ ರೀತಿಯ ಸ್ಕಿನ್ ಸಮಸ್ಯೆ ನಿಮ್ಮನ್ನ ಕಾಡುತ್ತೆ. ಸೊ ಮೊದಲು ನಿಮ್ಮ ತ್ವಚೆಯ ಪ್ರಾಬ್ಲಮ್ಗಳನ್ನ ನಿವಾರಿಸಿಕೊಳ್ಳಿ. ಈಗ ಕೆಲವರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಕೆಲವರಿಗೆ ರಿಂಕಲ್ಸ್ ಶುರುವಾಗೋಗಿರುತ್ತೆ. ತುಂಬ ಯಂಗ್ ಏಜಲ್ಲಿ ರಿಂಕಲ್ಸ್ ಶುರುವಾಗೋಗಿರುತ್ತೆ. ಕೆಲವರಿಗೆ ಮಚ್ಚೆಗಳಿರುತ್ತೆ, ಮುಖದ ಮೇಲೆ ಮಚ್ಚೆಗಳಿರುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ, ಸ್ಕಿನ್ ಸ್ಯಾಗಿಂಗ್ ಇರುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ಈಗ ಎಷ್ಟೋ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಆಗಿದೆ. ಈ ಟ್ರೀಟ್ಮೆಂಟ್ ನಮಗೆ ಸ್ಕಿನ್ ಮೇಲೆ ಹಾಕೋದು 3rd ಸ್ಟೆಪ್ಪಲ್ಲಿ. ಅಂದರೆ ಕ್ಲೆನ್ಸಿಂಗ್ ಆಯಿತು, ಟೋನಿಂಗ್ ಆಯಿತು, 3rd ಸ್ಟೆಪ್ ಇಸ್ ಟ್ರೀಟ್ಮೆಂಟ್. ಮಾಯಿಶ್ಚರೈಸರ್. ಇದೀಗ ಚಳಿಗಾಲ, ಸೊ ತ್ವಚೆಗೆ ಮಾಯಿಶ್ಚರೈಸಿಂಗ್ ಬೇಕಾಗತ್ತೆ. ನಿಮ್ಮ ಸ್ಕಿನ್ ಒಣಗದೇ ಇರೋ ಹಾಗೆ ಕಾಪಾಡೋಕೆ ಕೂಡ ನಿಮ್ಗೆ ಮಾಯಿಶ್ಚರೈಸಿಂಗ್ ಬಳಸೋದು ಮುಖ್ಯ. ಸ್ನಾನದ ಬಳಿಕ ನಿಮ್ಮ ಚರ್ಮದಲ್ಲಿ ತೇವಾಂಶ ಇರುವಂತೆಯೇ ಮಾಯಿಶ್ಚರೈಸರ್ ಬಳಕೆ ಮಾಡಿ. ಮಾಯಿಶ್ಚರೈಸಿಂಗ್ ಮಾಡ್ಕೊಳ್ಳೋದು, ಸ್ಕಿನ್ನಿಗೆ ಎಕ್ಸ್ಟರ್ನಲ್ ಮಾಯಿಶ್ಚರೈಸರ್ ಕೊಡೋದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಎಸಿನಲ್ಲಿ ಕೂತಿರ್ತೀವಿ, ಹೊರಗಡೆ ಓಡಾಡ್ತೀವಿ, ನಮ್ಮ ಸ್ಕಿನ್ನಿನ ನ್ಯಾಚುರಲ್ ಮಾಯಿಶ್ಚರ್ ಏನಿದೆ ಅದು ಎಳ್ಕೊಂಡ್ಬಿಡುತ್ತೆ ಹೊರಗಡೆ. ಸೊ ಒಂದು ಪ್ರೊಟೆಕ್ಟಿಂಗ್ ಲೇಯರ್ ಆಗಿ ಮಾಯಿಶ್ಚರೈಸರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಕಿನ್ ಪ್ರೊಟೆಕ್ಷನ್. ದಿನನಿತ್ಯ ಹೊರಗೆ ಓಡಾಡೋದ್ರಿಂದ ತ್ವಚೆ ಕೆಡುತ್ತೆ. ಬಿಸಿಲು, ಮಳೆ, ಗಾಳಿಗೆ ನಿಮ್ಮ ತ್ವಚೆ ಒಡ್ಡೋದ್ರಿಂದ ಸ್ಕಿನ್ ಹಾಳಾಗೋ ಚಾನ್ಸ್ ಹೆಚ್ಚು. ಅದಕ್ಕೆ ನಿಮ್ಮ ತ್ವಚೆಯನ್ನ ರಕ್ಷಿಸಿಕೊಳ್ಬೇಕಾಗತ್ತೆ. ತ್ವಚೆಯನ್ನ ಕಾಪಾಡೋ ಸಲುವಾಗಿ ಮಾರ್ಕೆಟ್ನಲ್ಲಿ ಕ್ರೀಮ್ ಕೂಡ ಲಭ್ಯ. ಸೊ ಸ್ಕಿನ್ ಪ್ರೊಟೆಕ್ಷನ್ ಕ್ರೀಮ್ಗಳ ಅವಶ್ಯಕತೆ ಇದೆ. ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಆ ಬ್ರ್ಯಾಂಡ್ಗಳನ್ನ ನೀವು ಉಪಯೋಗಿಸಿದ್ರೆ ಟ್ರೀಟ್ಮೆಂಟು ಸಿಗುತ್ತೆ. ವೈಟ್ನಿಂಗ್, ಫೇರ್ನೆಸ್ ಬೇಕು ಅಂತ ಅನ್ನೋರು ಫೇರ್ನೆಸ್ ಕ್ರೀಮ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಮಾಯಿಶ್ಚರೈಸರ್ ಇದೆಯಾ, ಟ್ರೀಟ್ಮೆಂಟ್ ಅಂತೂ ಇದೆ, ಮಾಯಿಶ್ಚರೈಸರ್ ಇದೆಯಾ, ಪ್ರೊಟೆಕ್ಷನ್
SPF ಇದೆಯಾ ಅಂತ ನೀವು ನೋಡಬೇಕು. SPF 15, 20, 30 ಈ ಥರ ಎಲ್ಲ ಬರುತ್ತೆ. ಮಿನಿಮಮ್ 15 ನಿಮಗೆ ಇರಬೇಕು. 15 ಇರುವಂಥ SPF 15 ಇರುವಂಥ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಕೋಬಹುದು. ಸ್ಕಿನ್ ಏಜಿಂಗ್ ಜಾಸ್ತಿ ಬೇಗ ನಿಮ್ಮ ಸ್ಕಿನ್ ಏಜ್ ಆಗಬಾರ್ದು ಅಂತಂದರೆ ಸ್ಕಿನ್ ಕೇರ್ ನೀವು ನಿಮ್ಮ ಸ್ಕಿನ್ ಬಗ್ಗೆ ನೀವು ಆಸಕ್ತಿ ತಗೊಂಡ್ರೆ ನಿಮಗೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಕಲೆಗಳು ಬರಲ್ಲ, ಚೆನ್ನಾಗಿ ನೀವು ನಿಮ್ಮ ಯೂತ್ ಏನಿದೆ, ನಿಮ್ಮ ಯೌವನ ಏನಿದೆ ಜಾಸ್ತಿ ದಿನ ನೀವು ಸ್ಕಿನ್ನಲ್ಲಿ ನೀವು ತೋರಿಸ್ಬೋದು. ಒಟ್ಟಾರೆ ನಿಮ್ಮ ತ್ವಚೆಯನ್ನ ಕಾಪಾಡೋಕೆ ನೀವು ಈ 5 ಸೂತ್ರಗಳನ್ನ ಅನುಸರಿಸಿದ್ರೆ ಸಾಕು, ನಿಮ್ಮ ಸ್ಕಿನ್ ಹೆಲ್ತಿ ಅಂಡ್ ಗ್ಲೋಯಿಂಗ್ ಆಗಿರುತ್ತೆ. ನಿಮ್ಗೆ ಡಯಾಬಿಟಿಸ್ ಇದೆಯಾ? ಹಾಗಾದ್ರೆ ನಿಮ್ಮ ಬಗ್ಗೆ ನೀವು ಹೇಗೆ ಕಾಳಜಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಒಂದು ಬ್ರೇಕ್ನ ನಂತರ. ಆದ್ರೆ ಅದಕ್ಕಿಂತ ಮುಂಚೆ